ಮೂಡಲ ಬಾಗಿಲು ಅಂತಲೇ ಪ್ರಸಿದ್ಧ ಆಗಿರುವಂತಹ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ದೇವಸ್ಥಾನ ಅಂದ್ರೆ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರಿಗೆ ಅಚ್ಚುಮೆಚ್ಚು. ನಾವೀಗ ಇರುವಂತಹ ಸ್ಥಳ ಏನಿದೆ ಇದು ಕುರುಡುಮಲೆ ದೇವಸ್ಥಾನ. ಈ ಒಂದು ಏನು ಪ್ರಸಿದ್ಧ ಸ್ಥಳ ಯಾಕೆ ಇಷ್ಟೊಂದು ಪ್ರಸಿದ್ಧಿ ಮತ್ತೆ ಏನು ರಾಜಕೀಯ ನಾಯಕರಿಗೆ ಯಾಕೆ ಅಚ್ಚುಮೆಚ್ಚು ಅನ್ನುವಂತ ಕೇಳಿ ಈಗ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಅರ್ಚಕರಿದ್ದಾರೆ. ಅರ್ಚಕರನ್ನೇ ಕೇಳೋಣ. ಸ್ಥಳ ಏನು ಈ ಸ್ಥಳದ ಪುರಾಣ ಏನು ಪ್ರಸಿದ್ಧ, ಯಾಕೆ ಇಷ್ಟೊಂದು ರಾಜಕೀಯ ನಾಯಕರಿಗೆ ಅಚ್ಚುಮೆಚ್ಚು? ವಕ್ರತುಂಡಮಃ ಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇಲ್ಲಿ ಗಣಪತಿ ಬಂದು 4 ಯುಗ ಆಗಿದೆ ಪ್ರತಿಷ್ಠಾಪನೆಯಾಗಿ. ಅಂದ್ರೆ ಕೃತಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿನ ತ್ರಿಮೂರ್ತಿಗಳು ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟಾದ್ರಿ ಕೂಡುಮಲೆ ಅಂತ ಹೆಸರು. ಅದ ಅರ್ಥವಿಲ್ದಿರ ಕುರುಡುಮಲೆ ಅಂತಾರೆ. ಕುರುಡುಮಲೆ ಅಲ್ಲ, ಕೂಡುಮಲೆ. ಇದೇ ರೀತಿ 4 ಯುಗದಲ್ಲಿ ಗಣಪತಿಗೆ ದೇವಸ್ಥಾನ ಎಲ್ಲಿಲ್ವಂತೆ. ಇದೇ ಜಾಗದಲ್ಲಿ ಗಣಪತಿ ಯುಗಗಳಲ್ಲಿ ಬಯಲಲ್ಲಿದ್ದು ಅಂತ ಹೇಳ್ತಾರೆ. ಆಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುರನ ಮೇಲೆ ಯುದ್ಧಕ್ಕೆ ಹೋಗಕ್ ಮುಂಚೆ ಜಯ ಆಗ್ಬೇಕು ಅಂತ ಶ್ರೀರಾಮಚಂದ್ರ ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ. ಮತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತಕಮಣಿ ಅಪವಾದ ಬಂದಾಗ ಆ ಅಪವಾದ ಪರಿಹಾರ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ. ಪಂಚ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗಕ್ ಮುಂಚೆ ಜಯ ಆಗ್ಬೇಕು ಅಂತ ಪಂಚ ಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ. ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವನ್ನೇ ನೋಡಿ ದೇವಸ್ಥಾನ ಪೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಟಿರೋದು. ಗಣಪತಿ ಪೂರ್ತಿ ಸಾಲಿಗ್ರಾಮ ಶಿಲೆ ಗಣಪತಿ. ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಗಣಪತಿ ಎಲ್ಲಿ ಇಲ್ಲ ಅಂತಾರೆ. ಅದರಿಂದ ನಾವೇನೇ ಈ ಜಾಗದಲ್ಲಿ ಬೇಡ್ಕೊಂಡ್ರೇನು ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ನಾಯಕರು ಅಂದ್ರೆ ದೇವೇಗೌಡರು, ಇಂದಿರಾ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಅಂದ್ರೆ ಯಡಿಯೂರಪ್ಪನವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಇವರೆಲ್ಲ ಸ್ಥಳಕ್ಕೆ ಬಂದು ವಿಶೇಷವಾಗಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಏನು ಇದ್ರ ಹಿನ್ನೆಲೆ ಏನ್ ಹೇಳ್ಬೋದು? ಇಲ್ಲಿ ಗಣಪತಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ನಿರ್ವಿಘ್ನವಾಗಿ ಆಗಬೇಕು ಅಂದ್ರೆ ಗಣಪತಿ ಒಂದು ಪ್ರಾರ್ಥನೆ ಮಾಡಬೇಕು. ಕರ್ನಾಟಕದಲ್ಲಿ ಈಶಾನ್ಯ ಭಾಗದಲ್ಲಿ ಈ ಗಣಪತಿ ಇರೋದ್ರಿಂದ ಯಾವುದೇ ಒಂದು ಕಾರ್ಯಕ್ಕೆ ರಾಜಕೀಯ ವ್ಯಕ್ತಿಗಳಾಗಬಹುದು, ಬೇರೆ ಭಕ್ತಾದಿಗಳಾಗಬಹುದು, ಯಾರೇ ಆಗಬಹುದು, ಇಲ್ಲಿ ಬಂದು ಗಣಪತಿಗೆ ಮೊದಲನೇ ಪೂಜೆ ಸಲ್ಲಿಸಿ ಆನಂತರ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಂತಾರೆ. ಈ ಹಿಂದೆ ಬಂದು ಹೋಗಿರುವಂತ ನಾಯಕರುಗಳಲ್ಲಿ ಇಲ್ಲಿ ಯಶಸ್ಸು ಕಂಡಿದ್ದಾರೆ ಅಂತಾನೂ ಹೇಳ್ತಿದ್ದಾರೆ. ಈ ಬಗ್ಗೆ ಏನಾದ್ರು ಹೇಳ್ಬೋದಾ? ಎಲ್ಲ ಇಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದವರು ಆದಷ್ಟು ಎಲ್ರಿಗೂ ಭಗವಂತ ಒಳ್ಳೇದು ಮಾಡಿದ್ದಾನೆ. ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ಕೇಳಿದ ವರಗಳು ಗಣಪತಿ ಕೊಡ್ತಾರೆ ಈ ಜಾಗದಲ್ಲಿ. ಇದು ಏನು ಹಿರಿಯ ಅರ್ಚಕರ ಮಾತು. ಏನು ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದಂತವರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಸಮೀರ್, ನ್ಯೂಸ್ ಫಸ್ಟ್ ಕೋಲಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.